ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಪಿಕೆ, ಮಾಜಿ ಸೈನಿಕ, ಭದ್ರಾವತಿ. ಸ್ನೇಹಿತರೆ, ನೀವು ಆಲ್ರೆಡಿ ನ್ಯೂಸು ಮಾಧ್ಯಮ ಮುಖಾಂತರ ಎಲ್ಲ ತಿಳಿದಿದೆ. ದೇಶದಲ್ಲಿ ಎಮರ್ಜೆನ್ಸಿ ಅಲರ್ಟ್ಸ್ ಘೋಷಣೆ ಸಹ ಮಾಡಲಾಗಿದೆ. ಯುದ್ಧದ ತಯಾರಿಯನ್ನು ಸಹ ಮಾಡಿಕೊಳ್ಳಲಾಗ್ತಿದೆ. ಸ್ನೇಹಿತರೆ, ನಾನೊಬ್ಬ ಮಾಜಿ ಸೈನಿಕನಾಗಿ ಈ ಯುದ್ಧ ಅಂತ ಸಂದರ್ಭ ಬಂದಾಗ ನಾವು ಭಾರತೀಯ ಪ್ರಜೆಗಳು ಯಾವ ರೀತಿ ಎಚ್ಚರ ವಹಿಸಬೇಕು, ಯಾವ ರೀತಿ ನಮ್ಮ ಒಂದು ಯುದ್ಧ ಅಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಸಪೋರ್ಟನ್ನು ಮಾಡಬೇಕನ್ನೋದನ್ನು ನಾನೊಬ್ಬ ಮಾಜಿ ಸೈನಿಕನಾಗಿ ಒಂದು ಸಣ್ಣ ಮಾಹಿತಿಯನ್ನು ನೀಡ್ತೀನಿ. ಸ್ನೇಹಿತರೆ, ಯುದ್ಧ ಅಂತ ಬಂದಿದ ತಕ್ಷಣ ನಾವು ಯಾರು ಹೋಗಿ ಯುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಭಾರತೀಯ ಸೈನಿಕರ ಶಕ್ತಿ ಅಂಥದ್ದು. ಅವರ ಮನೋಬಲವನ್ನು ನಾವು ಹೆಚ್ಚಿಸಿದ್ರೆ ಸಾಕು. ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಅವರ ಎಲ್ಲ ಉಗ್ರವಾದಿಗಳನ್ನ ಕೊಂದು ಜಯಬೇರಿಯಾಗಿ ಬರುವಂಥ ಶಕ್ತಿ ನಮ್ಮ ಭಾರತೀಯ ಸೈನಿಕರು. ಈ ಯುದ್ಧ ಸಂದರ್ಭದಲ್ಲಿ ನಾವೊಂದು 4 ಅಂಶ ನೆನಪಲ್ಲಿ ಇಟ್ಕೊಳ್ಳೋಣ. ನಾವು ಯಾವ ರೀತಿ ಯುದ್ಧವನ್ನು ಮಾಡುತ್ತಿರುವ ನಮ್ಮ ಸೈನಿಕರಿಗೆ ಮನೋಬಲನ ಹೆಚ್ಚಿಸಬೇಕು ಅನ್ನೋದು ಮೊದಲನೇ ಆದ್ಯತೆ. ಸ್ನೇಹಿತರೆ, ನಾವು ಏನು ಮಾಡಬೇಕಾಗಿಲ್ಲ. ಈಗ ನಿಮಗೆ ಗೊತ್ತಿದ್ದಂತೆ ಎಲ್ಲ ಸೈನಿಕರು ರಜಾ ದಿನಗಳಲ್ಲಿ ತಮ್ಮ ಊರಿಗೆ ಬಂದಿರ್ತಾರೆ. ಆಲ್ರೆಡಿ ಎಮರ್ಜೆನ್ಸಿ ಅಲರ್ಟ್ ಆದಾಗ ಅವ್ರಿಗೆ ಆಲ್ರೆಡಿ ಮೆಸೇಜ್ ಸಹ ಹೋಗಿದೆ, ನೀವು ಇಮಿಡಿಯೇಟ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಅಂತ. ಅವಾಗ ಇಮಿಡಿಯೇಟ್ಲಿ ಹೊರಡಬೇಕು ಅಂದರೆ ಅವ್ರಿಗೆ ಮೊದಲನೇದಾಗಿ ರಿಸರ್ವೇಷನ್ ಸಿಗೋಲ್ಲ, ಯಾವುದೇ ಬಸ್ಸಲ್ಲಿ ಸೀಟ್ ಸಿಗೋಲ್ಲ, ಟ್ರೈನಲ್ಲಿ ರಿಸರ್ವೇಷನ್ ಸಿಗೋಲ್ಲ, ಫ್ಲೈಟಲ್ಲೂ ಸಹ ಸೀಟ್ ಸಿಗೋಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಪ್ರಜೆಗಳು ಏನು ಮಾಡಬೇಕು? ಯಾರೋ ಒಬ್ಬ ಸೈನಿಕನ ಕಂಡ ಬಸ್ನಲ್ಲೋ ಇಲ್ಲ ಟ್ರೈನಲ್ಲೋ ವಿತೌಟ್ ರಿಸರ್ವೇಷನ್ ಹೋಗ್ತೇನೆ ನಿಂತಿದ್ದಾನೆ ಅಂದಾಗ, ಇಲ್ಲಪ್ಪ ಬಾಯಿಲಿ ನೀವೊಬ್ಬರು ಸೈನಿಕರ ಅಂತ ಗೊತ್ತಾದ ತಕ್ಷಣ, ನೀವೊಬ್ಬರು ಸೈನಿಕರ ಬನ್ನಿ, ನಾನು ನಮ್ಮ ಜಾಗವನ್ನು ಬಿಟ್ಕೊಡ್ತೀನಿ, ಇಲ್ಲ ನಮ್ಮ ಜೊತೆ ಇರೋ ಪಕ್ಕದಲ್ಲಿ ಸೀಟಲ್ಲಿ ಕೂತ್ಕೊಳ್ಳಿ ಅಂತ ಅವ್ರಿಗೆ ಮನೋಬಲನ ಹೆಚ್ಚಿಸೋದು ಮುಖಾಂತರ. ಎರಡನೇದಾಗಿ, ಈಗ ಒಬ್ಬ ಸೈನಿಕ ರಜೆ ಬಂದಾಗ ನೂರಾರು ಕೆಲಸಗಳನ್ನು ಯೋಚನೆ ಇಟ್ಕೊಂಡ್ಬಂದಿರ್ತಾನೆ. ನಾನು ಆ ಕೆಲಸ ಮಾಡಬೇಕು, ನನಗೆ ರಜೆ ಇರೋದು ಇಷ್ಟೇ ದಿನ, ನಾನು ಈ ಕೆಲಸ ಮಾಡಬೇಕು ಅಂತ. ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆ ಆಗ್ತಿದ್ದಾಗ ಅದೆಲ್ಲ ಕೆಲಸವನ್ನು ಬಿಟ್ಟು ಹೊರಡಂಥ ಪರಿಸ್ಥಿತಿ ಬರುತ್ತೆ. ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಎಲ್ಲೇ ಒಬ್ಬ ಸೈನಿಕನು ಸಿಕ್ಕಿದರೆ, ಯಾವುದೇ ಕಚೇರಿಗಳಲ್ಲಾಗಲಿ ಅವನ ಕೆಲಸ ಕಾರ್ಯಗಳು ಇದ್ದರೆ, ಈ ಸಂದರ್ಭದಲ್ಲಿ ದಯವಿಟ್ಟು ಮೊದಲನೇ ಆದ್ಯತೆ ಕೊಟ್ಟು ಅವನ್ನ ಕೆಲಸ ಕಾರ್ಯಗಳಿಗೆ ಪೂರೈಸುವುದರ ಮುಖಾಂತರ ಅವರ ಮನೋಬಲವನ್ನು ಹೆಚ್ಚಿಸೋಣ. ಹಾಗಾಗಿ ಸ್ನೇಹಿತರೆ, ಕೊನೆಯದಾಗಿ ಕೇಳ್ಕೊಳ್ಳೋದಿಷ್ಟೇ, ಯುದ್ಧ ಅಂತ ಬಂದಾಗ ನಮ್ಮ ಮೊದಲು ಗಡಿಯಲ್ಲಿ ನಿಲ್ಲುವನು ನಮ್ಮ ಭಾರತೀಯ ಸೈನಿಕರು. ಮೊದಲು ನಾವು ಅವರ ಮನೋಬಲವನ್ನು ಹೆಚ್ಚಿಸುವುದು ನಮ್ಮ ಮೂಲಭೂತ ಕರ್ತವ್ಯವೂ ಸಹ ಆಗಿದೆ. ಸೊ ಯುದ್ಧ ಅಂತ ಬಂದಾಗ ನಾವೇನು ಮಾಡಬೇಕು ಅಂತ ಎಲ್ಲರೂ ಅನ್ಕೊತಿರ್ತಾರಲ್ಲ, ಏನು ಮಾಡಬೇಡಿ. ನಿಮ್ಮಲ್ಲಿ ಊರಲ್ಲಿ ಇದ್ದಂಥ ಸೈನಿಕನ ಅವನ ಮನೋಬಲವನ್ನು ಹೆಚ್ಚಿಸಿ ಅವನ ಕುಟುಂಬನ ರಕ್ಷಣೆ ಮಾಡಿ ನೋಡಿ. ಅವನು ನಮ್ಮ ದೇಶದ ರಕ್ಷಣೆ ಮಾಡುವುದಕ್ಕೆ ಯಾವತ್ತೂ ಹಿಂಜರಿಯುವುದಿಲ್ಲ. ಯಾಕೆಂದರೆ ಅವನಿಗೆ ನನ್ನ ಕುಟುಂಬವನ್ನು ಕಾಪಾಡಲು ನಮ್ಮ ಊರಿನವರಿದ್ದಾರೆ ಅಂತ ಗೊತ್ತಾಯ್ತಿದ್ದ ತಕ್ಷಣವೇ ಮೊದಲು ನಮ್ಮ ಭಾರತ ರಕ್ಷಣೆಗೆ ನಾನು ಮುಂದಾಗ್ತೇನೆ ಅಂತ ತಿಳಿಯುವ ಮನಸ್ಸು ಭಾರತೀಯ ಸೈನಿಕಂದು. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಎಲ್ಲೇ ಒಬ್ಬ ಸೈನಿಕನು ಸಿಕ್ಕಿದರೆ, ಯಾವುದೇ ಕಚೇರಿಗಳಲ್ಲಾಗಲಿ ಅವನ ಕೆಲಸ ಕಾರ್ಯಗಳು ಇದ್ದರೆ, ಈ ಸಂದರ್ಭದಲ್ಲಿ ದಯವಿಟ್ಟು ಮೊದಲನೇ ಆದ್ಯತೆ ಕೊಟ್ಟು ಅವನ್ನ ಕೆಲಸ ಕಾರ್ಯಗಳಿಗೆ ಪೂರೈಸುವುದರ ಮುಖಾಂತರ ಅವರ ಮನೋಬಲವನ್ನು ಹೆಚ್ಚಿಸೋಣ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಿಳಿಯಲಿ. ಯಾಕಂದರೆ ಯುದ್ಧ ಅಂತ ಸಂದರ್ಭ ಬಂದಾಗ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಷ್ಟು ನಮ್ಮ ಸೈನಿಕರ ಮನೋಬಲ ಹೆಚ್ಚುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.